ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ನರ್ಸಿಂಗ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. RGHS BSc ನರ್ಸಿಂಗ್ ಪ್ರಾಕ್ಟಿಕಲ್ ಎಕ್ಸಾಮ್ 2026ಗೆ ತಯಾರಿ ಮಾಡಿಕೊಳ್ಳುತ್ತಿರುವ ವಿದ್ಯಾರ್ಥಿಗಳಿಗೆ ಇಂದಿನ ವಿಡಿಯೋ ತುಂಬ ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಹಿಸ್ಟ್ರಿ ಕಲೆಕ್ಷನ್ ಫಾರ್ಮ್ಯಾಟನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬರೆಯಬೇಕು, ಎಕ್ಸಾಮ್ನರ್ ಮುಂದೆ ಹೇಗೆ ಪ್ರೆಸೆಂಟ್ ಮಾಡಬೇಕು ಹಾಗೂ ಹೈ ಮಾರ್ಕ್ಸ್ ಪಡೆಯಲು ಯಾವ ಟಿಪ್ಸ್ ಅನುಸರಿಸಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಮ್ಮ ನರ್ಸಿಂಗ್ ಟೆಕ್ ಯೂಟ್ಯೂಬ್ ಚಾನಲ್ನಲ್ಲಿ ನರ್ಸಿಂಗ್ಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಡೈಲಿ ಅಪ್ಡೇಟ್ ಮಾಡಲಾಗುತ್ತದೆ. ನಮ್ಮ ನರ್ಸಿಂಗ್ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮಗೆ ಮುಂದೆ ಹೆಲ್ಪ್ಫುಲ್ ಆಗಬಹುದು. ಸ್ನೇಹಿತರೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, BSc ನರ್ಸಿಂಗ್ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಎರಡು ಮೆಥಡ್ಗಳಾಗಿ ವಿಂಗಡಿಸಲಾಗುತ್ತದೆ. ಒಂದು ಮೆಥಡ್ ಅಂದರೆ ಹಿಸ್ಟ್ರಿ ಕಲೆಕ್ಷನ್ ತಗೋದು, ಒಂದು ಮೆಥಡ್ ವೈವಾ ಕ್ವಶನ್ಸ್ ಕೇಳೋದು. ಇವತ್ತಿನ ವಿಡಿಯೋದಲ್ಲಿ ನಾವು ಹಿಸ್ಟ್ರಿ ಕಲೆಕ್ಷನ್ ಹೇಗೆ ತೊಗೊಳ್ಬೇಕು, ಹಿಸ್ಟ್ರಿ ಕಲೆಕ್ಷನ್ ಅಂದರೆ ಏನು, ಹಿಸ್ಟ್ರಿ ಕಲೆಕ್ಷನ್ ಕಂಪ್ಲೀಟ್ ಫಾರ್ಮೆಟನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಸ್ನೇಹಿತರೆ, ಮೊದಲನೇದಾಗಿ ಹಿಸ್ಟ್ರಿ ಕಲೆಕ್ಷನ್ ಅಂದರೆ ಒಂದು ರೋಗಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕ್ರಮಬದ್ಧವಾಗಿ ಸಂಗ್ರಹಿಸುವ ವಿಧಾನ ಅಂತ ಹೇಳ್ಬೋದು. ಇದು ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಅತ್ಯಂತ ಪ್ರಮುಖ ಭಾಗವಾಗಿದೆ ಅಂತ ಹೇಳ್ಬೋದು. ಮತ್ತು ನೀವು ಸರಿಯಾದ ಕ್ರಮದಲ್ಲಿ ಹಿಸ್ಟ್ರಿ ತೆಗೆದುಕೊಂಡರೆ ಎಕ್ಸಾಮ್ನರ್ ಮೇಲೆ ಉತ್ತಮ ಪ್ರಭಾವ ಬೀರುತ್ತದೆ. ಸ್ನೇಹಿತರೆ, ಈಗ ನಾವು ಹಿಸ್ಟ್ರಿ ಕಲೆಕ್ಷನ್ ಅಂತ ಹೇಳಿದ್ವಲ್ಲ, ಹಿಸ್ಟ್ರಿ ಕಲೆಕ್ಷನ್ ಅಂದರೆ ಏನು, ಹಿಸ್ಟ್ರಿ ಕಲೆಕ್ಷನ್ ಫಾರ್ಮ್ಯಾಟ್ ಅಂದರೆ ಏನು, ಹಿಸ್ಟ್ರಿ ಕಲೆಕ್ಷನ್ ಹೆಂಗಿರುತ್ತೆ ಅಂತ ತಿಳ್ಕೊಂಡಿರಿ. ಇನ್ನು ಮುಂದೆ ಹಿಸ್ಟ್ರಿ ಕಲೆಕ್ಷನ್ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತ ಹೋಗೋಣ. ಸ್ನೇಹಿತರೆ, ಈ ಹಿಸ್ಟ್ರಿ ಕಲೆಕ್ಷನ್ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲಿಗೆ ನಾವು ಪೇಷಂಟ್ ಪ್ರೊಫೈಲ್ ನೋಡಬೇಕಾಗ್ತದೆ. ಪೇಷಂಟ್ ಪ್ರೊಫೈಲ್ ಏನಾದ್ರಾಗ ಹಿಸ್ಟ್ರಿ ಕಲೆಕ್ಷನ್, ಪೇಷಂಟ್ ಹಿಸ್ಟ್ರಿ ಕಲೆಕ್ಷನ್ ಯಾವ ಥರ ಅದ ಹಿಸ್ಟ್ರಿ ಕಲೆಕ್ಷನ್ ತಗೋಬೇಕಾಗ್ತದೆ. ಸ್ನೇಹಿತರೆ, ನಿಮಗೆ ಒಂದು ಇದರಲ್ಲಿ 2 ಡಿವೈಡ್ ಅಂತ ಹೇಳಿದ್ದೀನಲ್ಲ, ಒಂದು ಹಿಸ್ಟ್ರಿ ಕಲೆಕ್ಷನ್ ತಗೋದಾದ ಕೇಸ್ ಪ್ರೆಸೆಂಟೇಷನ್ ತಗೋದಾಗ್ತದೆ, ಒಂದು ವೈವಾ ಆಗ್ತದೆ. ಒಂದು ವೈವಾ ಸೆಪ್ರೇಷನ್ ಅಂದರೆ ಬೇರೆ ನಿಮ್ಮ ಕಾಲೇಜ್ನಲ್ಲಿ ಅದು ವೈವಾಕ್ಕೆ ಹೋಗ್ತಾರೆ. ಮತ್ತು ಒಂದು ಪೇಷಂಟ್ ಹಿಸ್ಟ್ರಿ ಕಲೆಕ್ಷನ್ ತಗೋಬೇಕು, ಹಿಸ್ಟ್ರಿ ಕೇಸ್ ಪ್ರೆಸೆಂಟೇಷನ್ ಮಾಡಬೇಕಾಗ್ತದೆ. ಇಲ್ಲಿ ಬೆಡ್ ಸೈಡ್ ವೈವಾ ಅಂತ ಇರ್ತದೆ. ಮತ್ತು ಆಸ್ಕಿಮೆಟೆಡ್ ಒಳಗೆ ಆಸ್ಕಿಮೆಟೆಡ್ ಯೂಸ್ ಮಾಡಿ ಒಂದು ವೈವಾಕ್ಕೆ ಹೋಗ್ತಾರೆ, ಅದಕ್ಕೆ ಕಾಲೇಜ್ ಒಳಗೆ ಕೇಳ್ತಾರೆ. ಬಟ್ ಬೆಡ್ ಸೈಡ್ ವೈವಾಕ್ಕೆ ಹೋದಾದ್ರೆ ಪೇಷಂಟ್ ನೀವು ಯಾವ ಪೇಷಂಟ್ ನಿಮ್ಗೆ ಅಲಾಟೆಡ್ ಮಾಡಿರ್ತಾರೆ ಆ ಪೇಷಂಟ್ಯಾಗ ಬಂದರೆ ನಿಮ್ಗೆ ವೈವಾಕ್ ಕೇಳ್ತಿರ್ತಾರೆ. ಅದೇ ಬೆಡ್ ಸೈಡ್ ಏನಿರ್ತದೆ ಅದ್ರ ಮೇಲೆ ವೈವಾಕ್ ಕೇಳ್ತಾರೆ. ಕಾಲೇಜ್ ಒಳಗೆ ಕೇಳೋದು ಆಸ್ಕಿಮೆಟೆಡ್ ಯೂಸ್ ಮಾಡಿ ವೈವಾಕ್ ಕೇಳ್ತಾರೆ. ಸ್ನೇಹಿತರೆ, ಈಗ ನಾವು ಹಿಸ್ಟ್ರಿ ಕಲೆಕ್ಷನ್ ಅಂದ್ರೆ ಏನು, ಹಿಸ್ಟ್ರಿ ಕಲೆಕ್ಷನ್ ಮೆಥಡ್ ಯಾವ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲಿಗೆ ಸ್ನೇಹಿತರೆ, ಹಿಸ್ಟ್ರಿ ಕಲೆಕ್ಷನ್ ಐಡೆಂಟಿಫಿಕೇಶನ್ ಡಾಟಾ ತೊಗೋಬೇಕು. ಅದರ ಹಿಸ್ಟ್ರಿ ಕಲೆಕ್ಷನ್ ಮೊದಲಿಗೆ ನೇಮ್, ಏಜ್, ಸೆಕ್ಸ್, ಎಜುಕೇಷನ್, ಆಕ್ಯುಪೇಷನ್, ರಿಲಿಜನ್, ಮರ್ಯಾಟರ್ ಸ್ಟೇಟಸ್, ಹಸ್ಬೆಂಡ್ಸ್ ನೇಮ್, ವೈಫ್ ನೇಮ್ಸ್ ತಗೋಬೇಕಾಗ್ತದೆ. ಅಂದರೆ ಅವ್ರ ಅಡ್ರೆಸ್ ಯಾವ್ದು ಅಡ್ರೆಸ್, ಡೇಟ್ ಆಫ್ ಅಡ್ಮಿಷನ್, ಡಯಾಗ್ನೋಸಿಸ್, ವಾರ್ಡ್ ನಂಬರ್, ಬೆಡ್ ನಂಬರ್, IP ನಂಬರ್ ಈಗ ತಗೋಬೇಕಾಗ್ತದೆ. ನೆಕ್ಸ್ಟ್ ತಗೋದು ಚೀಫ್ ಕಂಪ್ಲೇಂಟ್ಸ್. ಪೇಷಂಟ್ ಸ್ಟಾರ್ಟಿಂಗ್ ಅಡ್ಮಿಷನ್ ಆಗೋದ್ನಾಗ ಯಾವ ಥರ ಸೈನಸ್ ಸಿಮ್ಟಮ್ಸ್ ಮೇಲೆ ಚೀಫ್ ಕಂಪ್ಲೇಂಟ್ಸ್ ಬರೆದಿರ್ತಾರೆ, ಹಾಸ್ಪಿಟಲ್ ಅವ್ರಿಗೆ ಫೈಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಂದರೆ ನೀವು ಪ್ರೆಸೆಂಟ್ ಯಾವ ಸೈನಸ್ ಸಿಮ್ಟಮ್ಸ್ ಅದ ಆ ಸೈನಸ್ ಸಿಮ್ಟಮ್ಸ್ ತಗೋದಲ್ಲ, ಅವ್ರು ಅಡ್ಮಿಷನ್ ಆಗುವಾಗ ಯಾವುದು ಚೀಫ್ ಕಂಪ್ಲೇಂಟ್ಸ್ ಸೈನಸ್ ಸಿಮ್ಟಮ್ಸ್ ಇರ್ತೋ ಅದು ಚೀಫ್ ಕಂಪ್ಲೇಂಟ್ಸ್ ಆಗ್ತದೆ. ಮತ್ತು ಹಿಸ್ಟ್ರಿ ಕಲೆಕ್ಷನ್ ತಗೋಬೇಕಾಗ್ತದೆ, ಹಿಸ್ಟ್ರಿ ಆಫ್ ಹೆಲ್ತ್ ಸ್ಟೇಟಸ್ ತಗೋಬೇಕಾಗ್ತದೆ. ಅದರಲ್ಲಿ ಪ್ರೆಸೆಂಟ್ ಮೆಡಿಕಲ್ ಹಿಸ್ಟ್ರಿ, ಪಾಸ್ಟ್ ಮೆಡಿಕಲ್ ಹಿಸ್ಟ್ರಿ, ಪ್ರೆಸೆಂಟ್ ಸರ್ಜಿಕಲ್ ಹಿಸ್ಟ್ರಿ, ಪಾಸ್ಟ್ ಸರ್ಜಿಕಲ್ ಹಿಸ್ಟ್ರಿ ಬರ್ತದೆ. ಇದರಲ್ಲಿ ಪ್ರೆಸೆಂಟ್ ಮೆಡಿಕಲ್ ಹಿಸ್ಟ್ರಿ ಅಂದ್ರೆ ಈಗ ಅವ್ರಿಗೆ ಯಾವ ಥರ ಮೆಡಿಕಲ್ ಹಿಸ್ಟ್ರಿ ಅದ, ಈಗ ಡೈರಿ ಆಯಿತು, ನೋಜಿ ಆಯಿತು, ವಾಮಿಟಿಂಗ್ ಆಗೋದಾಯಿತು, ಏನು ಪ್ಯಾರಾಲಿಸಿಸ್ ಆಗಿರೋ, ಕನ್ವರ್ಷನ್ ಬಂದರು, ಏನು ವೇಟ್ ಲಾಸ್ ಆಗಿತ್ತು, ಹೈಪರ್ಟೆನ್ಷನ್ ಇತ್ತು, ಡಯಾಬಿಟಿಸ್ ಇತ್ತು, ಈಗ ಯಾವುದಾದ ಮೆಡಿಕಲ್ ಹಿಸ್ಟ್ರಿ ಅದ ಅದನ್ನು ಬರಿಬೇಕಾಗ್ತದೆ. ಮತ್ತು ಇದು ಪಾಸ್ಟ್ ಮೆಡಿಕಲ್ ಹಿಸ್ಟ್ರಿ ಅಂದ್ರೆ ಅವ್ರ ಪ್ರೀವಿಯಸ್ ಇಯರ್ ಅಂದರೆ ಫ್ಯೂ ಇಯರ್ಸ್ ಬ್ಯಾಕ್, ಫ್ಯೂ ಮಂತ್ಸ್ ಬ್ಯಾಕ್ ಯಾವುದಾದ್ರು ಮೆಡಿಕಲ್ ಹಿಸ್ಟ್ರಿ, ಮೆಡಿಕಲ್ ಡಯಾಗ್ನೋಸಿಸ್ ಅಟ್ಯಾಕ್ ಆಗಿತ್ತು ಅಂದ್ರೆ, ಯಾವುದಾದ್ರು ಮೆಡಿಕಲ್ ರಿಲೇಟೆಡ್ ಏನಾರು ಆಗಿತ್ತು ಅಂದರೆ ಅದನ್ನು ಬರ್ಬೇಕಂದ್ರೆ ಪ್ಯಾರಾಲಿಸಿಸ್ ಆಗಿರ್ತೈತಿ, ಹೈಪರ್ಟೆನ್ಷನ್ ಆಗಿರ್ತೈತಿ, ಹಿಂಗೆ ಯಾವ್ದಾರು ಆಗಿತ್ತು ಅಂತ ಬರಬೇಕಾಗ್ತದೆ. ಇದು ಪ್ರೆಸೆಂಟ್ ಸರ್ಜಿಕಲ್ ಹಿಸ್ಟ್ರಿ, ಅವ್ರು ಯಾವುದು ಪ್ರೆಸೆಂಟ್ ಸರ್ಜರಿ ಯಾವುದಾಗಿತ್ತು ಅದು ಬರಬೇಕಾಗ್ತದೆ. ಪ್ರೆಸೆಂಟ್ ಸರ್ಜರಿ ಯಾವುದೋ ಆಗಿರ್ಲಿಕ್ಕಂದ್ರೆ ಏನು ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ಸರ್ಜರಿ ಯಾವುದಾರು ಆಗಿತ್ತು ಅಂದರೆ ಅದು ಬರಬೇಕಾಗ್ತದೆ. ನೆಕ್ಸ್ಟ್ ಪಾಸ್ಟ್ ಸರ್ಜಿಕಲ್ ಹಿಸ್ಟ್ರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಪಾಸ್ಟ್ ಸರ್ಜಿಕಲ್ ಎಲ್ಲರಿಗೆ ಒಬ್ಬೊಬ್ಬರಿಗೆ ಸರ್ಜರಿ ಆಗಿರ್ತದೆ, ಬಟ್ ಬರೆದ್ರೆ ಯಾರು ಬರೆಯಂಗಿಲ್ಲ, ನಥಿಂಗ್ ಸಿಗ್ನಿಫಿಕೆಂಟ್ ಬರೆಯೋದಿಲ್ಲ ಇದಕ್ಕೆ. ಇದು ಪ್ರೆಸೆಂಟ್ ಸರ್ಜಿಕಲ್ ಹಿಸ್ಟ್ರಿ ಹೋಗಿ ಪ್ರೆಸೆಂಟ್ ಯಾವ ಸರ್ಜರಿ ಆಗಿರ್ಲಿಕ್ಕಂದ್ರೆ ಅದು ನಥಿಂಗ್ ಸಿಗ್ನಿಫಿಕೆಂಟ್. ಪಾಸ್ಟ್ ಯಾವುದೇ ಸರ್ಜರಿ ಆಗಿತ್ತಂದ್ರೆ ಅದು ಹರ್ನಿಯಾದಾಗಿರ್ತೈತಿ, ಹಿಸ್ಟೆಕ್ಟಮಿ ಆಗಿರ್ತೈತಿ, ಟ್ಯೂಬ್ಯಾಕ್ಟಮಿ ಆಗಿರ್ತೈತಿ, ಯಾವುದಾದ್ರು ಲೆಗ್ ಫ್ರ್ಯಾಕ್ಚರ್ ಆಗಿ ಸರ್ಜರಿ ಆಗಿರ್ತೈತಿ, ಯಾವುದಾದ್ರು ಒಂದು ಸರ್ಜರಿ ಆಗಿತ್ತಂದ್ರೆ ಇಲ್ಲಿ ಯಾವ ಸರ್ಜರಿ ಆಗಿದ್ರೆ ಸರ್ಜರಿ ಬರಬೇಕು, ನಥಿಂಗ್ ಸಿಗ್ನಿಫಿಕೆಂಟ್ ಬರೆಯೋದಿಲ್ಲ. ಸ್ನೇಹಿತರೆ, ನೆಕ್ಸ್ಟ್ ನೋಡೋದಾದ್ರೆ ಫ್ಯಾಮಿಲಿ ಹಿಸ್ಟ್ರಿ ನೋಡೋದಾದ್ರೆ ಸ್ನೇಹಿತರೆ, ಒಂದು ಫ್ಯಾಮಿಲಿ ಒಳಗೆ 4 ಮೆಂಬರ್ಸ್ ಇದ್ದಾರೆ ಅಂದ್ರೆ
ಒಂದು ಫ್ಯಾಮಿಲಿ ಮೇನ್ ಯಾರ ಥರ ಅವ್ರದ್ದು ಮೇಲಿದ್ರೆ ಹಿಂಗೆ ಅವ್ರ ವೈಫ್ ಅವ್ರಿಗೆ ಮಕ್ಕಳು ಇಬ್ಬರು ಮಕ್ಕಳು ಇದ್ರೆ ಅಂದ್ರೆ ಒಂದು ಗಂಡು ಮಗು ಒಂದು ಹೆಣ್ಮಗು ಇರ್ತೈತಿ. ಈ ರೀತಿ ಬರ್ಬೇಕಾಗ್ತದೆ. ಅವ್ರ ಫ್ಯಾಮಿಲಿ ಹಿಸ್ಟ್ರಿ ತೊಗೋಬೇಕು, ಅವ್ರದ್ದು ಯಾವ ಥರ ಇರ್ತದೆ ಆ ಥರ ಬರಬೇಕು. ಅಂದರೆ ಈಗ ಹೇಳ್ತೀನಿ ನೋಡಿ, ಈಗ ಈ ರೀತಿ ಇದ್ರೆ ಮೇಲ್, ಈ ರೀತಿ ಇದ್ರೆ ಫಿಮೇಲ್, ಈ ರೀತಿಯಾಗಿ ತೊಗೊಂಡ್ಬರ್ಬೇಕಾಗ್ತದೆ. ಯಾವ ಡೆತ್ ಆಗಿದೆ ಅಂದ್ರೆ ಇದನ್ನ ಹಿಂಗೆ ಬರ್ಬೇಕಾಗ್ತದೆ. ನೆಕ್ಸ್ಟ್ ಸ್ನೇಹಿತರೆ ನೋಡಿದ್ರೆ ಫ್ಯಾಮಿಲಿ ಹಿಸ್ಟ್ರಿ ಒಳಗೆ ನೀವು ಫ್ಯಾಮಿಲಿ ಮೆಂಬರ್ ಬರೀತೀರಿ, ಈಜಿ ಬರೀತೀರಿ, ಸೆಕ್ಸ್, ರಿಲೇಷನ್ಶಿಪ್, ಆಕ್ಯುಪೇಷನ್, ಹೆಲ್ತ್ ಸ್ಟೇಟಸ್, ರಿಮಾರ್ಕ್, ಈ ರೀತಿಯಾಗಿ ಕಾಲಮ್ ಹಾಕೊಂಡು ಬರಿಬೇಕಾಗ್ತದೆ. ಸ್ನೇಹಿತರೆ ಇದು ಟೋಟಲ್ ನಿಮ್ದು ಏನು ಕೇಸ್ ಪ್ರೆಸೆಂಟೇಷನ್ ಇರ್ತದೆ, ನಿಮ್ಗೆ 9 ಪೇಜದು ಒಂದು ನೋಟ್ಸ್ ಕೊಡ್ತಾರೆ, ಅದ್ರಲ್ಲಿ 9 ಪೇಜ್ ಒಂದು ಬುಕ್ ಕೊಡ್ತಾರೆ. ಆ ಬುಕ್ಕನ್ನು ಪೂರ್ತಿ ಮುಗಿಸ್ಬೇಕಾಗ್ತದೆ. ಮತ್ತು ಎಕ್ಸ್ಟ್ರಾ ನಿಮ್ಗೆ ಬೇಕಾದ್ರೆ ಇದರಲ್ಲಿ ಕೊಡೋದಿಲ್ಲ. ಇದೇನು 9 ಪೇಜ್ ಇರ್ತದೆ, ಇದು 9 ಪೇಜ್ ಒಳಗೆ ನೀವು ಎಲ್ಲ ಮುಗಿಸ್ಬೇಕಾಗ್ತದೆ. ಇದ್ರಾಗ ಕೇರ್ಪೇನ್ ಹಾಕಬೇಕು, ಇದ್ರಾಗ ಹೆಲ್ತ್ ಎಜುಕೇಷನ್ ಬರಬೇಕು, ಇದ್ರಾಗ ಲಾಸ್ಟಿಗೆ ಬಿಬ್ಲಿಯೋಗ್ರಫಿ ಬರಬೇಕು, ಇನ್ವೆಸ್ಟಿಗೇಷನ್ ಬರಬೇಕು, ಎಲ್ಲಕ್ಕೆಲ್ಲ ಇದ್ರಾಗ ಬರಬೇಕಾಗ್ತದೆ. ಎಕ್ಸ್ಟ್ರಾ ನಿಮ್ಗೆ ಯಾರು ಕೊಡೋದಿಲ್ಲ, ಇದ್ರಾಗ ಮುಗಿಸ್ಬೇಕಾಗ್ತದೆ. ಹೆಚ್ಚಿಗೆ ಕೇಳಿದ್ರೆ ಯಾರು ಕೊಡೋದಿಲ್ಲ ನಿಮ್ಗೆ. ಇದಾಗ ಒಂದು ಬುಕ್ಲೆಟ್ ಒಳಗೆ ಎಲ್ಲ ಮುಗಿಸ್ಬೇಕಾಗ್ತದೆ. ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದ್ರೆ 5ನೇದಾಗಿ ನೋಡೋದಾದ್ರೆ ಪರ್ಸನಲ್ ಹಿಸ್ಟ್ರಿ ತೊಗೋಬೇಕಾಗ್ತದೆ. ಪೇಷಂಟ್ ಪರ್ಸನಲ್ ಹಿಸ್ಟ್ರಿ, ಅವ್ರ ಹ್ಯಾಬಿಟ್ಸ್, ಯಾವ ಥರ ಹ್ಯಾಬಿಟ್ಸ್ ಅದ, ಅವ್ರ ಸ್ಲೀಪಿಂಗ್ ಪ್ಯಾಟರ್ನ್ ಏನೈತಿ, ನ್ಯೂಟ್ರಿಷನ್ ಪ್ಯಾಟರ್ನ್ ಏನೈತಿ, ಎಲಿಮಿನೇಷನ್ ಪ್ಯಾಟರ್ನ್ ಏನೈತಿ, ಅದು ಬರಬೇಕಾಗ್ತದೆ. ನೆಕ್ಸ್ಟ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್. ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಒಳಗೆ ಅವ್ರ ಹೌಸಿಂಗ್ ಆಗಿದ್ರೆ ಪಕ್ಕಾ ವಸತಿ, ಕಚ್ಚಾ ವಸತಿ ಬರಬೇಕು. ವೆಂಟಿಲೇಷನ್ ಹೆಂಗೈತಿ ಬರಬೇಕು, ಎಲೆಕ್ಟ್ರಿಸಿಟಿ ಹೆಂಗೈತಿ ಬರಬೇಕು. ಎಲೆಕ್ಟ್ರಿಸಿಟಿ ಐತಿದ್ರೆ ಅವೈಲೇಬಲ್ ಬರಬೇಕು, ಇಲ್ಲಾಂದ್ರೆ ಇಲ್ಲದ ಬರೀತೀರಿ. ವಾಟರ್ ಸಪ್ಲೈ, ಅವ್ರು ಟ್ಯಾಪಿಂಗ್ ವಾಟರ್ ಕೊಡ್ತಾರೆ, ಟ್ಯಾಪ್ ವಾಟರ್ ಕೊಡ್ತಾರೋ, ಅದರ ಬೋರ್ವೆಲ್ ವಾಟರ್ ಕೊಡ್ತಾರೋ, ಅಥವಾ ಫಿಲ್ಟರ್ ವಾಟರ್ ಕೊಡ್ತಾರೋ, ಅದು ಬರಬೇಕಾಗ್ತದೆ. ಸ್ನೇಹಿತರೆ ಈಗ ಪೇಷಂಟ್ ಪ್ರೊಫೈಲ್ ನೋಡಿದ್ರಿ, ಅಂದ್ರೆ ಪೇಷಂಟ್ ಐಡೆಂಟಿಫಿಕೇಶನ್ ಡಾಟಾ ತೊಗೊಂಡ್ರಿ, ಪೇಷಂಟ್ದ ಐಡೆಂಟಿಟಿ ಏನದ ಅದನ್ನ ತೊಗೊಂಡಿರಿ. ಇನ್ನು ಪೇಷಂಟ್ದ ಹೆಡ್ ಟು ಫುಟ್ ಎಕ್ಸಾಮಿನೇಷನ್ಸ್ ಮಾಡ್ತೀರಿ. ಇದ್ರಾಗ ಇಯರ್, ನೋಸ್, ಐ ಎಲ್ಲ ಬರ್ತಾವೆ, ಮತ್ತು ಎಲ್ಲ ಸಿಸ್ಟಮ್ ಬರ್ತಾವೆ. ಸಿಸ್ಟಮ್ ವೈಸ್ ನೀವು ಫಿಸಿಕಲ್ ಎಕ್ಸಾಮಿನೇಷನ್ಸ್ ಮಾಡ್ತೀರಿ. ಅದ್ರ ಮೊದಲಿಗೆ ವೈಟಲ್ ಸೈನ್ಸ್ ಬರೀತೀರಿ, ಅದ್ರಾಗ ಟೆಂಪ್ರೇಚರ್, ಪಲ್ಸ್, ರೆಸ್ಪಿರೇಟರ್, BP, ಇದು ಬ್ಲಡ್ ಪ್ರೆಷರ್ ಇದು ಬರೀತೀರಿ. ನೆಕ್ಸ್ಟ್ ನೋಡೋದು ಸ್ನೇಹಿತರೆ ಇದ್ರೆ ಜನರಲ್ ಅಪಿಯರೆನ್ಸ್. ಜನರಲ್ ಅಪಿಯರೆನ್ಸ್ ಒಳಗೆ ನರಿಶ್ಮೆಂಟ್ ನೋಡ್ತೀರಿ, ಬಾಡಿ ಬಿಲ್ಡ್ ನೋಡ್ತೀರಿ, ಹೆಲ್ತ್, ಆಕ್ಟಿವಿಟಿ, ಕಾನ್ಸಿಯಸ್ ಅದಾರು ಇಲ್ಲ ಕಾನ್ಸಿಯಸ್ ನೋಡಿ ಬರೀತೀರಿ. ಲುಕ್, ಬಾಡಿ ಕರ್ವ್ಸ್, ಮೂಮೆಂಟ್, ಹೈಟ್, ವೇಟ್, ಇದೇ ನಮ್ಗೆ ಹೇಳೋದು ಹಾಸ್ಪಿಟಲ್ ಅಂತ. ಇದು ನೋಡಿ ನೀವು ಬರಬೇಕಾಗ್ತದೆ. ಇದು ಸ್ಕಿನ್ ನೋಡ್ತೀರಿ, ಸ್ಕಿನ್ ಒಳಗೆ ಯಾವ್ಯಾವ ಥರ ಏನೇನದು ಬರೀತೀರಿ. ಹೆಡ್ ಬರೀತೀರಿ, ಹೇರ್ ಆ್ಯಂಡ್ ಸ್ಕಾಲ್ಪ್ ಬರೀತೀರಿ. ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೋ ಸ್ನೇಹಿತರೆ. ಈ ರೀತಿಯಾಗಿ ನೀವು ಪ್ರೆಸೆಂಟೇಷನ್ ಮಾಡಿದರೆ ನಿಮ್ಮ ಯಾರು ಎಕ್ಸ್ಟರ್ನಲ್ ಬರ್ತಾರೆ ಅವರಿಗೆ ನೀವು ಇಂಪ್ರೆಸ್ ಮಾಡ್ಬೋದು. ಇದು ಐಸ್ ಒಳಗೆ ಏನೇನದ ಇಷ್ಟೆಲ್ಲ ಬರೀತೀರಿ. ಐಸ್ ಒಳಗೆ ವಿಷನ್ ಹೆಂಗೈತಿ, ಅವ್ರದ್ದು ಐಬಾಲ್ಸ್ ಹೆಂಗದ, ಕನ್ಸಿಟಿವಿಟೀಸ್ ಹೇಗೈತಿಲ್ಲೋ, ಐ ಮಸಲ್ಸ್ ಹೆಂಗದ, ಐಬ್ರೋಸ್ ಹೆಂಗದ, ಏನಾರು ಡಿಸ್ಚಾರ್ಜ್ ಅದ, ಏನು ಪೇನ್ ಅದ, ಏನು ಇಚ್ಚಿಂಗ್ ಅದ, ಎಲ್ಲ ಬರಬೇಕಾಗ್ತದೆ. ಇದಾಗ ಇಯರ್ ಒಳಗೆ ಬರೀತೀರಿ. ಇಯರ್ ಒಳಗೆ ಹಿಯರಿಂಗ, ಇಚ್ಚಿಂಗ, ಅದು ಒಟ್ಟಿಗೂ ಏನಾರ ಇರ್ತದೆ ಬರೀತೀರಿ. ನೋಸ್ ಒಳಗೆ ಬರೀತೀರಿ. ಮೌತ್ ಟೋಟಲ್ ಕೂಡಿ ಬರೀತೀರಿ. ಟಂಗ, ಲಿಸನ್ಸ, ಲಿಪ್ಸ, ಬ್ಲೀಡಿಂಗ, ಏನಾರು ಬ್ಲೀಡ್ ಆಗತ್ತಿತ್ತಿಲ್ಲೋ, ಏನೋ ಅವ್ರ ಬ್ಯಾಡ್ಸ್ ಮತ್ತು ಸ್ಮೆಲ್ ಹೆಂಗಿರ್ತದೆ ಬರೀತೀರಿ. ನೆಕ್ ಒಳಗೆ ಬರೀತೀರಿ. ನೆಕ್ ಸ್ಟಿಫ್ನೆಸ್, ಲಿಮಿಟೆಡ್ ಮೋಷನ್ಸ್, ಲಿಂಫ್ ನೋಟ್ಸ್. ನೆಕ್ ಒಳಗೆ ಏನಾದ್ರೆ ನೆಕ್ ಬರೀತೀರಿ. ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದ್ರೆ ಸಿಸ್ಟಮ್ ವೈಸ್ ನೋಡ್ಬೇಕಾಗ್ತದೆ. ಒಂದು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಬರ್ತದೆ ಮೊದಲಿಗೆ. ಇದು ಸ್ಮೋಕಿಂಗ್, ಅಸ್ತಮ ಬರೀತೀರಿ. ಕಪ್ ಹೆಂಗೈತಿ ಅದ್ರಾಗ. ಸ್ನೇಹಿತರೆ ಇಲ್ಲಿ ನೋಡೋದಾದ್ರೆ ಇದು ಇನ್ಸ್ಪೆಕ್ಷನ್, ಪಾಲ್ಪೇಷನ್, ಪರ್ಕಷನ್, ಅಸ್ಕಲ್ಟೇಷನ್, ಇವು ಎಲ್ಲ ಸಿಸ್ಟಮ್ ಒಳಗೆ ಹಾಗೆ ಬರೀಬೇಕು. ನೀವು ಯಾವುದೇ ಸಿಸ್ಟಮ್ ತೋರಿ, ಪ್ರತಿಯೊಂದು ಸಿಸ್ಟಮ್ ನೀವು ತಗೋದು ಆದರೆ ಎಕ್ಸಾಮಿನೇಷನ್ಸ್ ನೋಡೋದು ಇವ್ನ ಹಾಕು ಲಾಸ್ಟಿಗೆ ಹಾಕಬೇಕಾಗ್ತದೆ. ನೆಕ್ಸ್ಟ್ ಸಿಸ್ಟಮ್ ನೋಡಿದ್ರೆ ಕಾರ್ಡಿಯೋಸ್ಕುಲರ್ ಸಿಸ್ಟಮ್. ಕಾರ್ಡಿಯೋಸ್ಕುಲರ್ ಸಿಸ್ಟಮ್ ಹೈಪರ್ಟೆನ್ಷನ್ ಹೆಂಗೈತಿ ನೋಡಿ, ಡಿಸ್ಪ್ಲೇನೇ ಬರೀತೀರಿ, ಆರ್ಥೋಪನಿ ಬರ್ತೀರಿ, ಚೆಸ್ಟ್ ಪೇನ್ ಬರೀತೀರಿ. ಯಾವ ಥರ ಅದ ಕಾರ್ಡಿಯೋಸ್ಕುಲರ್ ಸಿಸ್ಟಮ್ ಎಕ್ಸಾಮಿನೇಷನ್ಸ್ ಮಾಡ್ತೀರಿ. ನೆಕ್ಸ್ಟ್ ನೋಡೋ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮ್. ಆಮೇಲೆ ನೋಡೋದಾದ್ರೆ ಜೆನೆಟಲು ಯೂರಿನರಿ ಸಿಸ್ಟಮ್. ನೆಕ್ಸ್ಟ್ ಅದಾದ ಬಳಿಕ ರಿಪ್ರೊಡಕ್ಟಿವ್ ಸಿಸ್ಟಮ್ ನೋಡ್ತೀವಿ. ಫಿಮೇಲ ಮೇಲ ಬೇರೆ ಬೇರೆ ಬರೀತೀರಿ. ಮತ್ತು ಮಸ್ಕ್ಯುಲರ್ ಸ್ಕೆಲೆಟಲ್ ಸಿಸ್ಟಮ್ ಬರೀತೀರಿ. ನಿಮ್ದೆಲ್ಲರೇ OT ಒಳಗೆ ಯಾವ್ದಾರೆ OT ಪೇಷಂಟ್ ನಿಮ್ಗೆ ಕೊಟ್ಟಿರಂದ್ರೆ ಅಂದ್ರೆ ಸ್ನೇಹಿತರೆ ನಮ್ಗೆ ಆರ್ಥೋ ಪೇಷಂಟ್ ಅಲಾಟ್ಮೆಂಟ್ ಮಾಡಿದ್ದಾರೆ. ಇದು ಮಸ್ಕ್ಯುಲರ್ ಸ್ಕೆಲೆಟಲ್ ಸಿಸ್ಟಮ್ ಕಂಪ್ಲೀಟಾಗಿ ಬರಬೇಕಾಗ್ತದೆ. ಇದ್ರ ಮೇಲೆ ನಿಮ್ಮ ಫೋಕಸ್ ಆಗ್ತದೆ. ನಿಮ್ಮ ಎಕ್ಸ್ಟರ್ನಲ್ ಇಂಟರ್ನಲ್ ಯಾರು ಕೋಚಿಂಗ್ ಹೋದಾದ್ರೆ ನಿಮ್ಗೆ ಆರ್ಥೋ ಪೇಷಂಟ್ ಇತ್ತಂದ್ರೆ ನಿಮ್ಮ ಮಸ್ಕ್ಯುಲರ್ ಸ್ಕೆಲೆಟಲ್ ಸಿಸ್ಟಮ್ ಇದನ್ನ ನೋಡ್ತಾರೆ. ಇದ್ರೊಳಗೆ ಏನು ಬರುತ್ತೆ ಇದು ರಿಯಾಲಿಟಿ ಅಂತ ತಿಳ್ಕೊತಾರೆ. ಮತ್ತು ಇಂಟಿಮಿಟರಿ ಸಿಸ್ಟಮ್, ಹೆಮಟಲಾಜಿಕಲ್ ಸಿಸ್ಟಮ್, ನ್ಯೂರಾಲಜಿಕಲ್ ಸಿಸ್ಟಮ್, ಲಾಸ್ಟ್ ನ್ಯೂರಾಲಜಿಕಲ್ ಸಿಸ್ಟಮ್ ಬರ್ತೈತಿ. ಟೋಟಲ್ ಸಿಸ್ಟಮ್ ಎಷ್ಟು ಸಿಸ್ಟಮ್ದು ಎಲ್ಲ ಸಿಸ್ಟಮ್ಗಳ ಮೇಲೆ ನೀವು ಎಕ್ಸಾಮಿನೇಷನ್ಸ್ ಮಾಡ್ತೀರಿ. ಇಷ್ಟು ಮುಗಿತಿದ್ರೆ ಪೇಷಂಟ್ ಐಡೆಂಟಿಫಿಕೇಶನ್ ತೊಗೋತೀರಿ. 1-2 ಪೇಜಲ್ಲಿ ಮುಗ್ತದೆ. ಒಂದು 3 ಪೇಜಿ ಮತ್ತು 2 ಪೇಜಿ ಪೇಷಂಟ್ ಹೆಡ್ ಇದ್ದಂಥ ಪೋರ್ಟ್ ಎಕ್ಸಾಮಿನೇಷನ್ಸ್ ಮಾಡ್ತೀರಿ. ಇದು ಮುಗಿತಾರೆ. ನೆಕ್ಸ್ಟ್
ಇನ್ವೆಸ್ಟಿಗೇಷನ್ಸ್ ಪೇಷಂಟ್ ಇನ್ವೆಸ್ಟಿಗೇಷನ್ ಏನಾಗಿದೆ ಅದು ಬರೀತೀರಿ. ಈ ಥರ ಕಾಲಮ್ ಹಾಕಬೇಕಾಗ್ತದೆ. ನಂಬರ್ ಆಫ್ ಪೇಷಂಟ್ ಇನ್ವೆಸ್ಟಿಗೇಷನ್ಸ್, ನೇಮ್ ಆಫ್ ಇನ್ವೆಸ್ಟಿಗೇಷನ್ಸ್, ಪೇಷಂಟ್ ವ್ಯಾಲ್ಯೂ, ನಾರ್ಮಲ್ ವ್ಯಾಲ್ಯೂ, ರಿಮಾರ್ಕ್. ಈ ಒಂದು ಎಕ್ಸಾಂಪಲ್ ತೋರಿದ್ರೆ ಎಲ್ಲ ಪೇಷಂಟ್ಗೂ CBC ಮಾಡಿಸಿರ್ತಾರೆ. CBC ಒಳಗೆ HB, WBC, PLT ಅಂದರೆ ಪ್ಲೇಟ್ಲೆಟ್ ಇದನ್ನು ನಾರ್ಮಲ್ ಆಗ್ತದೆ. ನಾರ್ಮಲ್ ನೋಡೋದಾದ್ರೆ ಇವ 3 ನೋಡ್ತಾರೆ. ಅದ್ರಾಗ ಒಂದು ಮೊದಲೇ 1 ಹಾಕ್ತೀರಿ, ಅದ್ರಾಗ HB ಬರೀತೀರಿ, ಇಲ್ಲಿ 1 ಬರೀತೀರಿ, ಇಲ್ಲಿ HB ಬರೀತೀರಿ. ಪೇಷಂಟ್ ವ್ಯಾಲ್ಯೂ ಎಷ್ಟು ಬರೀತೀರಿ ಅಂದರೆ ಅವ್ರ ಪೇಷಂಟ್ ವ್ಯಾಲ್ಯೂ 6 ಇರ್ತದೆ. ನಾರ್ಮಲ್ ವ್ಯಾಲ್ಯೂ ಮೇಲ್ ಒಳಗೆ 14ರಿಂದ 16 ಇರ್ತೈತಿ, ಫಿಮೇಲ್ ಒಳಗೆ 12ರಿಂದ 14 ಇರ್ತೈತಿ. ಇಷ್ಟು ನಾರ್ಮಲ್ ಇರ್ತದೆ. ಈ ರೀತಿಯಾಗಿ ಬರ್ತೀರಿ. ರಿಮಾರ್ಕ್ಸ್ ಅಂತ ಅದು ಬರೀತೀರಿ. ಇದೇ ರೀತಿಯಾಗಿ ಅವರು ಯಾವ್ಯಾವ ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ ಆ ಇನ್ವೆಸ್ಟಿಗೇಷನ್ ಬರೀತೀರಿ. CBC ಮಾಡಿಸಿರ್ತಾರೆ, ಸೇವಾಕಿ ಮಾಡಿಸಿರ್ತಾರೆ, ಇನ್ನೂ ಯಾವ್ದಾರು ಡೆಂಗು ಮಾಡಿಸಿರ್ತಾರೆ. ಯಾವ್ದಾರು ಇನ್ವೆಸ್ಟಿಗೇಷನ್ಸ್ ಡಿಸೀಸ್ ಯಾವ್ದು ಇರ್ತದೆ, ಡಿಸೀಸ್ ಕಂಡೀಷನ್ ರಿಲೇಟೆಡ್ ಇನ್ವೆಸ್ಟಿಗೇಷನ್ಸ್ ಮಾಡಿಸಿರ್ತಾರೆ. ಅದು ನೋಡ್ರೆ ಪೇಷಂಟ್ ಫೈಲ್ ನೋಡಿ ಬರಬೇಕಾಗ್ತದೆ. ಆ ರೀತಿ ನೋಡೋದಾದ್ರೆ ಸ್ನೇಹಿತರೆ ನೆಕ್ಸ್ಟ್ ಮೆಡಿಕೇಶನ್ ಚಾರ್ಟ್ ಬರಬೇಕಾಗ್ತದೆ. ಈ ರೀತಿಯಾಗಿ ಒಂದು ಕಾಲಮ್ ಹಾಕೊಂಡು ಚಾರ್ಟ್ ಹಾಕಬೇಕಾಗ್ತದೆ. ಇದು ನಂಬರ್ ಆಫ್ ಮೆಡಿಕೇಶನ್ಸ್, ನೇಮ್ ಆಫ್ ಡ್ರಗ್ಸ್, ಡೋಸ್, ರೂಟ್, ಫ್ರೀಕ್ವೆನ್ಸಿ, ಆ್ಯಕ್ಷನ್, ಸೈಡ್ ಎಫೆಕ್ಟ್ಸ್, ನರ್ಸಸ್ ರೆಸ್ಪಾನ್ಸಿಬಿಲಿಟಿ. ಈ ರೀತಿಯಾಗಿ ತೊಗೊಳ್ತದೆ. ಇದ್ರಾಗ ಯಾವ್ದು ಡ್ರಗ್ ಬರಿತೀರಿ, ಡೋಸ್ ಯಾವ್ದು ಬರಿತೀರಿ, ರೂಟ್ ಯಾವ್ದು ಬರಿತೀರಿ, ಫ್ರೀಕ್ವೆನ್ಸಿ ಬರಿತೀರಿ, ಆ್ಯಕ್ಷನ್ ಬರಿತೀರಿ, ಸೈಡ್ ಎಫೆಕ್ಟ್ ಬರಿತೀರಿ. ಎಕ್ಸಾಂಪಲ್ ತೋದಾದ್ರೆ ಸ್ನೇಹಿತರೆ ಎಲ್ಲ ಪೇಷಂಟ್ಗೆ ಯಾವುದೇ ಪೇಷಂಟ್ ತೋದಿ ಯಾವುದೇ ಬೇಕಾದ ಪೇಷಂಟ್ ತೋರಿ ಒಂದು ಆ್ಯಂಟಿಬಯೋಟಿಕ್ ಹಾಕಿರ್ತಾರೆ. ಒಂದು ಯಾವ ಕಾಮನ್ ಆಗಿ ಹಾಕೋದ್ರೆ ಸಿಪ್ರಾಕ್ಸೋನ್ ಹಾಕಿರ್ತಾರೆ. ಸಿಪ್ರಾಕ್ಸೋನ್ 1 ಗ್ರಾಮ್ ಹಾಕಿರ್ತಾರೆ. ಪೀಡಿಯಾಟ್ರಿಕ್ ಇತ್ತು 500 mg ಹಾಕಿರ್ತಾರೆ. ಅಡಲ್ಟ್ ಇತ್ತು 1 ಗ್ರಾಮ್ ಹಾಕಿರ್ತಾರೆ. ರೂಟ್ ನೋಡಿದ್ರೆ IV ಕೊಡ್ತಾರೆ. ಇದು IM ಅಂದ್ರೆ ಕೊಡಂಗಿಲ್ಲ, IVನ ಕೊಡಬೇಕಾಗ್ತದೆ. ಫ್ರೀಕ್ವೆನ್ಸಿ ನೋಡೋದಾದ್ರೆ BD ಇರ್ತೈತಿ, ಇಲ್ಲ ಅಂದ್ರೆ TID ಇರ್ತೈತಿ. ಆಲ್ವೇಸ್ ಎಲ್ಲ BDನ ಯೂಸ್ ಮಾಡ್ತಾರೆ. ಆ್ಯಕ್ಷನ್ಸ್ ಆದರೆ ಅದು ಆ್ಯಕ್ಷನ್ ಅಂದರೆ ಆ್ಯಂಟಿಬಯೋಟಿಕ್ ಆ್ಯಕ್ಷನ್ ಅದ. ಸೈಡ್ ಎಫೆಕ್ಟ್ ಅಂದ್ರೆ ನೋಜಿಯಾ, ವಾಮಿಟಿಂಗ್, ಎಕ್ಸೆಟ್ರಾ ಏನಾದ್ರು ಆಗ್ತದೆ. ನರ್ಸಸ್ ರೆಸ್ಪಾನ್ಸಿಬಿಲಿಟಿ ಬರಬೇಕಾಗ್ತದೆ. ಈ ರೀತಿಯಾಗಿ ಮೆಡಿಕೇಶನ್ ಚಾರ್ಟ್ ಬರೀತೀರಿ. ನೆಕ್ಸ್ಟ್ ನೋಡೋದಾದ್ರೆ ಇಂಟೇಕ್ನ ಔಟ್ಪುಟ್ ರೆಕಾರ್ಡ್ ಬರೀತೀರಿ. ಇದೇನು ಇಂಟೇಕ್ನ ಔಟ್ಪುಟ್ ರೆಕಾರ್ಡ್ ಜನರಲ್ ವಾರ್ಡ್ ಪೇಷಂಟ್ಗೆ ಅಂದ್ರೆ ಸ್ಪೆಷಲ್ ವಾರ್ಡ್ ಪೇಷಂಟ್ಗೆ ನೆಸೆಸರಿ ಅಲ್ಲ. ICU ಪೇಷಂಟ್ ನಿಮ್ಗೆ ICU ಎರಡು ಪೇಷಂಟ್ ನಿಮ್ಗೆ ಅಲಾಟ್ಮೆಂಟ್ ಮಾಡಿರಂದ್ರೆ ಇಂಟೇಕ್ ಆ್ಯಂಡ್ ಔಟ್ಪುಟ್ ಚಾರ್ಟ್ ಬರೀಬೇಕಾಗ್ತದೆ. ಈ ರೀತಿ ಇಂಟೇಕ್ ಆ್ಯಂಡ್ ಔಟ್ಪುಟ್ ಚಾರ್ಟ್ ಬರೀಬೇಕಾಗ್ತದೆ. ನೆಕ್ಸ್ಟ್ ಸ್ನೇಹಿತರು ನೋಡೋದಾದ್ರೆ ನರ್ಸಿಂಗ್ ಡಯಾಗ್ನೋಸಿಸ್ ಬರೀತೀರಿ. ನರ್ಸಿಂಗ್ ಡಯಾಗ್ನೋಸಿಸ್ ಟೋಟಲ್ ಆಗಿ ನೀವು 5 ನರ್ಸಿಂಗ್ ಡಯಾಗ್ನೋಸಿಸ್ ಬರಬೇಕಾಗ್ತದೆ. 5 ಅದರಾಗ 3 ಆ್ಯಕ್ಚುಯಲ್ ನರ್ಸಿಂಗ್ ಡಯಾಗ್ನೋಸಿಸ್, 2 ಪೊಟೆನ್ಷಿಯಲ್ ನರ್ಸಿಂಗ್ ಡಯಾಗ್ನೋಸಿಸ್ ಬರಬೇಕಾಗ್ತದೆ. ಟೋಟಲ್ 5 ನರ್ಸಿಂಗ್ ಡಯಾಗ್ನೋಸಿಸ್ ಬರೀತೀರಿ. ಮತ್ತು ಇಲ್ಲಿ 3 ಕೇರ್ ಪ್ಲಾನ್ ಹಾಕ್ತೀರಿ. ನರ್ಸಿಂಗ್ ಕೇರ್ ಪ್ಲಾನ್ 3 ಆಗ್ತದೆ. ಒಂದು ಅಸೆಸ್ಮೆಂಟ್, ಡಯಾಗ್ನೋಸಿಸ್, ಗೋಲ್, ಪ್ಲಾನಿಂಗ್, ರ್ಯಾಷನಲ್, ಇಂಪ್ಲಿಮೆಂಟೇಷನ್, ಇವ್ಯಾಲ್ಯೂಯೇಷನ್. ಟೋಟಲ್ ಈ ರೀತಿಯಾಗಿ ಒಂದು ಕಾಲಮ್ ಹಾಕಿ ನರ್ಸಿಂಗ್ ಕೇರ್ ಪ್ಲಾನ್ ಬರೀತೀರಿ. ಇದು ಅಸೆಸ್ಮೆಂಟ್ ಒಳಗೆ ಸಬ್ಜೆಕ್ಟಿವ್ ಡಾಟಾ, ಅಬ್ಜೆಕ್ಟಿವ್ ಡಾಟಾ ಅಂತ 2 ಬರ್ತಾವೆ. ಈ ರೀತಿಯಾಗಿ ಕಂಪ್ಲೀಟಾಗಿ 3 ನರ್ಸಿಂಗ್ ಕೇರ್ ಪ್ಲಾನ್ ಹಾಕ್ತೀರಿ, 5 ನರ್ಸಿಂಗ್ ಡಯಾಗ್ನೋಸಿಸ್ ಬರೀತೀರಿ. ನಿಮ್ಗೆ ಕಂಪ್ಲೀಟ್ 9 ಪೇಜ್ ತುಂಬಿರ್ತೈತಿ. ಲಾಸ್ಟಿಗೆ 1 ಪೇಜ್ ಹೋಯ್ತು ಅಂದ್ರೆ ಹೆಲ್ತ್ ಎಜುಕೇಷನ್ ಬರೀತೀರಿ. ಹೆಲ್ತ್ ಎಜುಕೇಷನ್ ಬಂದು ಬಿಬ್ಲಿಯೋಗ್ರಫಿ ಲಾಸ್ಟಿಗೆ ಬರೀತೀರಿ. ಬಿಬ್ಲಿಯೋಗ್ರಫಿ ಅಂದ್ರೆ ನೀವು ಪೇಷಂಟ್ ಕೇರ್ ಬರೆದಿರ್ತೀರಿ, ಪೇಷಂಟ್ ಹೆಸರು ಬರೀ, ಪೇಷಂಟ್ ಕೇರ್ ಬರೆದಿರಿ ಅಂದ್ರೆ ಪೇಷಂಟ್ ಕೇರ್ ಬರೆದಿದ್ದು ಬರ್ರಿ, ಪೇಷಂಟ್ ಫೈಲ್ ನೋಡಿ ಬರೀತೀರಿ. ಮತ್ತು ಪೇಷಂಟ್ ಅಟೆಂಡರ್ ಏನು ಹೇಳ್ತಾರೆ ಅದು ನೋಡಿ ಬರೀತೀರಿ. ಪೇಷಂಟ್ ಪ್ರೀವಿಯಸ್ ಇಯರ್ ಅವ್ರು ಯಾವ ಡಿಸೀಸ್ ಇರ್ತಾವೆ ಅದ್ರ ಮೇಲೆ ನೋಡಿ ಬರೀತೀರಿ, ಅದನ್ನು ಬರಬೇಕಾಗ್ತದೆ. ಹೆಲ್ತ್ ಎಜುಕೇಷನ್ ಹೆಂಗೆ ಬರಬೇಕಂದ್ರೆ ನೀವು ಯಾವುದೇ ಈ ಡಿಸೀಸ್ ಕೊಟ್ಟಿರ್ತಾರೆ ನಮ್ಗೆ, ಪೇಷಂಟ್ಗೆ ಯಾವ ಡಿಸೀಸ್ ಇರುತ್ತೆ. ಈಗ ಒಂದು ಡೆಂಗು ಐತಂದ್ರೆ ಡೆಂಗು ರಿಲೇಟೆಡ್ ಪೇಷಂಟ್ಗೆ ನೀವು ಹೆಲ್ತ್ ಎಜುಕೇಷನ್ ಕೊಡಬೇಕಾಗ್ತದೆ. ಸ್ನೇಹಿತರೆ ಈ ಹಿಸ್ಟ್ರಿ ಕಲೆಕ್ಷನ್ ಫಾರ್ಮೆಟ್ ಅನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಮ್ಮ ನರ್ಸಿಂಗ್ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನರ್ಸಿಂಗ್ ಟಿಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ನರ್ಸಿಂಗ್ ಕೇರ್ ಪ್ಲಾನ್ ಫಾರ್ಮೆಟನ್ನು ಮತ್ತು ಕೇಸ್ ಪ್ರೆಸೆಂಟೇಷನ್ ಟಿಪ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಶುಭವಾಗಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್.